ಸರ್ ಇದೇನಿದು ಭತ್ತದ ನಾಟಿನ ಇಲ್ಲ ರಾಗಿ ನಾಟಿನ? ಸರ್ ಇದು ಭತ್ತದ ನಾಟಿ. ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ ಇದು. ಅಂದ್ರೆ KRS ಡ್ಯಾಮ್ ಇಂದ ನೀರ್ ಬರೋದು ಇದು. ಸೊ ಮಳೆ ಆಧಾರಿತ, ಯಾವಾಗ KRS ಡ್ಯಾಮ್ ಮಳೆಗೆ ತುಂಬಿಕೊಂಡ ಮೇಲೆ KRS ನೀರ್ ಕೊಡ್ತಾರೆ ಅಲ್ವೆಗೆ, ಅವಾಗ ಇದನ್ನ ನಾವು ಅಗಾವು ಇಟ್ಕೊಂಡು ಅಂದ್ರೆ ಒಂದ್ 20 ರಿಂದ 25 ದಿನ ಪೈರಾಗ್ತೀವಿ ನಾವು. ಇದು ನೀರು ಬಂದ ಮೇಲೆ ಅಗಾವು ಇಟ್ಕೊಂಡು ಭತ್ತನ ಬಿತ್ತನೆ ಮಾಡ್ಕೊಂಡು ನಾವು ಉತ್ತಿ ಇದೆಲ್ಲ ಫುಲ್ ಒಳ್ಳಿಂದ ರೆಡಿ ಮಾಡ್ಕೊತೀವಿ ಸರ್. ಅದನ್ನ ಬಿತ್ತನೆ ಮಾಡ್ಕೊಂಡು ಈಗ 15 ದಿನದಿಂದ 20 ದಿನದಿಂದ ಇವೆಲ್ಲ ರೆಡಿ ಮಾಡ್ಕೊಂಡಿದೀವಿ ನೋಡಿ. ತೆವರಿ ಎಲ್ಲ ಸಾವ್ರಿ ಅಂದ್ರೆ ಇದು ಬದು ಅಂತಾರೆ ನಮ್ ಕಡೆ. ತೆವರಿ ಎಲ್ಲ ಸಾವ್ರಿ ಇದನ್ನ ನೀಟಾಗಿ ಹುಲ್ಲಿರುತ್ತೆ, ಈ ಹುಲ್ಲೆಲ್ಲ ಸಾವ್ರಿ ಮತ್ತೆ ಇದೆಲ್ಲ ಉತ್ತಿ ಸರ್. ಈಗ ಹಿಂಗೆಲ್ಲ ರೆಡಿ ಮಾಡ್ಕೊಂಡೇ ಮಾಡ್ತೀವಿ. ನಾಟಿ ಒಂದಿನ ನಾಟಿ ಅಂತ ಇಟ್ಕೊಂಡು ಈಗ ಮುಂದೆ ಟ್ರಾಕ್ಟರ್ ಹೋಯ್ತಾ ಇರ್ತದೆ ನೋಡಿ. ಮತ್ತೆ ಹಸುಗಳಿದೆಲ್ಲ ಎತ್ತುಗಳು, ಅವರಲ್ಲಿ ಅದನ್ನ ಮನೆ ಅಂತ ಕಟ್ಕೊಂಡು ನಾವು ಹೊಲವ ಹೊಡ್ಕೊಂಡು ಕ್ಲೀನ್ ಆಗಿ ಬದಿ ಮಾಡ್ಕೊತೀವಿ. ಅಂದ್ರೆ ಕ್ಲೀನ್ ಆಗಿ ಗದ್ದೆಯಲ್ಲಿ ಸಮಪಟ್ಟು ಮಾಡ್ತೀವಿ. ಯಾಕಂದ್ರೆ ನೀರು ಸ್ವಲ್ಪ 1 ಇಂಚ್ 2 ಇಂಚ್ ನೀರ್ ಬಿಟ್ರು ಕೂಡ ಪ್ರತಿಯೊಂದು ಗದ್ದೆಲ್ಲೂ ನೀರು ನಿಂತ್ಕೋಬೇಕು. ಏನ್ ಮಾಡ್ತೀರಾ ಇದು ಪೈರು? ಸರ್ ಇದು ನಾಟಿ ಮಾಡ್ತಾ ಇರೋದು. ಇದು ಹೆಣ್ಣಾಳುಗಳು ಇದನ್ನ ನಾಟಿ ಅಂತ ಮಾಡ್ತಾರೆ. ಈಗೆಲ್ಲ ಮಿಷಿನ್ ಬಂದಿದೆ, ಬಟ್ ಅದನ್ನ ನಮ್ಮ ಹಳ್ಳಿ ಕಡೆ ಅದನ್ನ ಜಾಸ್ತಿ ನೈಸರ್ಗಿಕವಾಗಿ ಒಪ್ಪಲ್ಲ ಸರ್. ಇದು ನೈಸರ್ಗಿಕವಾಗಿ ಏನ್ ಮಾಡ್ತಾರೆ, ಸಂಪ್ರದಾಯ ನಡ್ಕೊಂಡ್ ಬಂದೈತಲ್ಲ, ಅದನ್ನ ನಾವು ತುಂಬಾ ಲೈಕ್ ಮಾಡ್ತೀವಿ. ಸೊ ಅದರಿಂದ ಮಹಿಳೆಯರು ಈ ತರ ಹಾಕೋದ್ರಿಂದ ನಾವು ನಾಟಿ ಮಾಡ್ಕೊತೀವಿ. ಓಕೆ. ಪ್ರತಿಯೊಬ್ರು ನೋಡಿ ಅವ್ರಿಗೆಲ್ಲ ಬೆಳಿಗ್ಗೆ ಹೊತ್ತು ಬಂದಿದ್ದಾರೆ, ಕಾಫಿ ತಗೊಬಂದು ಗದ್ದೆಯವರು ಬಂದು ಎಲ್ಲ ಕಾಫಿ ಕುಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಖುಷಿಯಾಗಿ ನಮ್ಮ ರೈತರೆಲ್ಲ ಊಟ ನಮ್ಗೆ ಏನೋ ಅಂತಾರೆ ಸರ್. ಇದು ಭತ್ತ ನೋಡಿ, ನಾವು ಸ್ಟಾರ್ಟಿಂಗು ಭತ್ತನ ಏನ್ ಮಾಡ್ತೀವಿ, ನಾವು ಸ್ಟಾರ್ಟಿಂಗು 20 ದಿನದಲ್ಲೇ ಭತ್ತ ತಗೊಬಂದು ಒಳ್ಳೆ ರೆಡಿ ಮಾಡ್ಕೋತೀವಿ. ಗದ್ದೆ ಒಳ್ಳೆನ ಅಗಪತಿ ರೆಡಿ ಮಾಡ್ಕೊಂಡು ಭತ್ತ ಅದಕ್ಕೆ ಒಂದ್ 20 ದಿನ ಆದ್ಮೇಲೆ ನೋಡಿ ಹಿಂಗೆ ಭತ್ತ ಎಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ಇದೆಲ್ಲ ನೋಡಿ ನಾವು ಹಾಕ್ಬೋದು ಬೇಕು ಅಂದ್ರೆ. ಇದು ಹಿಂಗಾಯ್ತಲ್ಲ ನೋಡಿ ಸರ್, ಈ ತರ ನೋಡಿ ನೀವು ಹಾಕ್ತೀರಾ ಸರ್? ಆಕ್ಚುಲಿ ನನಗೂ ಇಂಟ್ರೆಸ್ಟ್ ಅಗ್ರಿಕಲ್ಚರ್ ಅಲ್ಲ. ಹೌದೌದು ಇರ್ಬೇಕು ಸರ್. ಈಗ ಯಾಕೆಂದ್ರೆ ನಮ್ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ ಅಲ್ಲ. ಹೌದು ಹಾಗೆ. ಓಕೆ ಕರೆಕ್ಟ್. ಇಲ್ಲ ಏನಿಲ್ಲ ಹಾಗೇನೆ. ಮಹಿಳೆಯರೇ ಇದರಿಂದ ಇಳುವರಿ ಚೆನ್ನಾಗಿ ಬೀಳುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಹಳ್ಳಿ ಕಡೆ ಅಗ್ರಿಕಲ್ಚರ್. ಒಳ್ಳೇದು. ಅಂದ್ರೆ ಇವಾಗ ಇದನ್ನ ಹಾಕಿ ನೆಕ್ಸ್ಟ್ ಏನ್ ಮಾಡ್ತೀವಿ ಸರ್? ನೆಕ್ಸ್ಟ್ ಇದನ್ನ 3 ತಿಂಗಳು ಕಟಾವ್ ಆಗುತ್ತೆ, ಭತ್ತ ಬರುತ್ತೆ. 3 ತಿಂಗಳು ಭತ್ತ ಹಸಿದ ಇಳುವರಿ ಬರುತ್ತೆ. ಅವಾಗ ಮಿಷಿನ್ ಅಲ್ಲಿ ಎಲ್ಲ ಕಟಾವ್ ಮಾಡ್ಬಿಟ್ಟು ಇದೇನೋ ಕಟ್ ಮಾಡ್ತಾ ಇದಾರೆ, ಇದನ್ನ ತಗೊಂಡ್ ಹೋಗ್ತಿದಾರೆ. ಇದೆಲ್ಲ ಇದು ಪೈರು ಸರ್. ಇದು ಆಗ ಉಯ್ಕೊಂಡಿರ್ತೀವಲ್ಲ, ಭತ್ತನ ಬೀಜ ಮಾಡ್ಕೊಂಡು ನೋಡಿ ಅಲ್ಲಿ ನಡಿಬೇಕಾದ್ರೆ ನಾಟಿಗ ಹಿಂಗೆ ಆಳ್ಗಳು ಕರ್ಕೊಬಂದು ನಾವು ಇದನ್ನ ತಗೊಂಡೋಗಿ ಬಿಡಿಸ್ಕೊಂಡು ನೋಡಿ ಅಲ್ಲಿ ಕೆಲವರು ನಾಟಿ ಹಾಕ್ತಾ ಇದಾರೆ, ಕೆಲವರು ಅಲ್ಲಿ ಗದ್ದ ಮಟ್ಟ ಮಾಡ್ತಾ ಇದಾರೆ. ಮತ್ತೆ ನೋಡಿ ಈ ಕಡೆ ಅಲ್ಲಿ ಟ್ರಾಕ್ಟರ್ ಉಳ್ತಾ ಇದೆ ಅಂತ. ಇದು ಏನೋ ನಮಗೂ ಒಂದು ಖುಷಿ ಸರ್. ಇದು ನಿಜ ಗೊತ್ತಾ, ರೈತರು ಲಾಸ್ ಆಯ್ತು ಅಂತಾರೆ. ಯಾವ್ದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್. ಅದನ್ನ ಕರೆಕ್ಟ್ ಮಾಡ್ಬೇಕು ಅಷ್ಟೇ. ಈಗ ಎಕರೆಗೆ 25 ಕ್ವಿಂಟಲ್ 30 ಕ್ವಿಂಟಲ್ ಬೆಳಿಬಹುದು ಸರ್. ಹೌದಾ? ನಿಜವಾಗ್ಲೂ ಬೆಳಿಬಹುದು. ಸುಮ್ಮನೆ ಇಲ್ಲ ಸರ್, ನಿಜವಾಗ್ಲೂ ಲಾಸ್ ಆಗಲ್ಲ. ಯಾವ್ದೇ ಕಷ್ಟಪಟ್ಟು ದುಡಿಬೇಕು. ಈಗ ಒಂದು ಮಕ್ಕಳು ಎಜುಕೇಶನ್ ಓದಕ್ ಹೋಯ್ತೀವಿ, ಹೌದು, ನಾವ್ ಯಾವತ್ತು ಮಾರ್ಕ್ಸ್ಗೋಸ್ಕರ ಓದ್ಬಾರ್ದು ಸರ್. ನಮ್ ಆ ತಿಳುವಳಿಕೆಗೋಸ್ಕರ ಇಷ್ಟಪಟ್ಟು ಓದ್ಬೇಕು. ಈಗ ಒಂದು ಸ್ಪೋರ್ಟ್ಸ್ ಆಡ್ತೀವಿ, ಸ್ಪೋರ್ಟ್ಸ್ ಹೋಯ್ತೀವಿ ಅಲ್ವಾ, ಆ ಸ್ಪೋರ್ಟ್ಸ್ ಅಲ್ಲಿ ಏನೋ ಎಂಜಾಯ್ಮೆಂಟ್ಗೋಸ್ಕರ ಆಡ್ತೀವಿ. ಆ ತರ ಇದು ಅಷ್ಟೇ ಸರ್. ಕಷ್ಟಪಟ್ಟು ಓದೋದಕ್ಕಿಂತ, ಮಕ್ಕಳು ಕಷ್ಟಪಟ್ಟು ಅಂತ ಓದೋದಕ್ಕಿಂತ ಇಷ್ಟಪಟ್ಟು ಓದ್ಬೇಕಾದ್ರೆ ಆ ತರ ಇದು ಅಷ್ಟೇ. ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಎಲ್ಲ ಮಾಡ್ಬೇಕಷ್ಟೇ. ಅದನ್ನ ಕಷ್ಟ ಅಂತ ಬರ್ಬೇಕು ಜೀವನದಲ್ಲಿ ಅಲ್ವಾ ಸರ್? ಹೌದೌದು. ಭೂಮಿ ನಮ್ದೇ ಸ್ವಂತ 1-2 ಎಕರೆ ಭೂಮಿ ಇದ್ರೆ ಒಬ್ಬ ಮುಂಚೆ ಅಚ್ಚುಕಟ್ಟಾಗಿ ಜೀವನ ಮಾಡ್ಬೋದು. ಹೆಂಡತಿ ಮಕ್ಕಳ ಎಜುಕೇಶನ್ ಎಲ್ಲನೂ ಕೊಟ್ಟು ಸಮೃದ್ಧಿ ಜೀವನ ಮಾಡ್ಬೋದು ನನ್ನ ಅಭಿಪ್ರಾಯ ಪ್ರಕಾರ. ನಾನು ಒಬ್ಬ ಡಿಗ್ರಿ ಗ್ರಾಜುಯೇಟೇನೆ, ಬಟ್ ಆದ್ರೆ ನನ್ಗೆ ಇಷ್ಟಪಟ್ಟು ಮಾಡ್ತಾ ಇರೋದು ಮಾಡಿ ಸರ್. ಯಾಕಂದ್ರೆ ನಮ್ ದೇಶ ಒಂದು ಕೃಷಿ ಪ್ರಧಾನವಾದ ರಾಷ್ಟ್ರ ಅಲ್ವಾ? ಹೌದೌದು. ನಮ್ಮ ಹೆಚ್ಚಿನ ಆದಾಯ ಬರ್ತಿರೋದು ನಮ್ಮ ಕೃಷಿ, ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಇದೇನೆ. ಸೊ ಪ್ರತಿಯೊಬ್ರು ಇಷ್ಟಪಟ್ಟು ಮಾಡಿ. ನಾವ್ ಹೇಳೋ ಪ್ರತಿಯೊಬ್ರು ಅದನ್ನ ಕೃಷಿ ಅಂತಲ್ಲ, ಯಾವುದೇ ಕ್ಷೇತ್ರ ಹೋಗಿ ಕಷ್ಟ ಅಂತ ಅನ್ನೋ ಬದಲು ಇಷ್ಟಪಟ್ಟು ಮಾಡಿ. ಈಗ ಅವಾಗ ಅದು ನಿಮ್ಗೆ ತೃಪ್ತಿ ಸಿಗುತ್ತೆ. ಅಂದ್ರೆ ಕೆಲಸ ಇಲ್ಲ, ಅದಿಲ್ಲ, ನಿರುದ್ಯೋಗ, ಯಾಕೆ ದುಡಿಯಲ್ಲ? ಇಲ್ಲೇ ದುಡಿಬೇಕು ಅಂತೇನು? ಎಲ್ಲರ ಹೋಗಿ ಒಂದು ಸೈಡ್ರಿಗೆ ಹೋಗೋದಾಯ್ತಲ್ಲ, 10,000 ರೂಪಾಯಿ ಕೊಡ್ತಾರ. ನನ್ಗೆ ಇಷ್ಟ ಇಲ್ಲ ಸರ್. ಹೌದು, ನಮ್ಗೆ ಇಷ್ಟ ಇಲ್ಲ ಅದು. ನೆಲೆನ ನೋಡಿ ಕುರಿಲಿ ಸಾಕಿದೀನಿ, ಸಾಕಿದೀವಿ, ಹಸು ಇದೆ, ಗದ್ದೆ ಕೆಲಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು.
ಎಲ್ಲನೂ ಮಾಡ್ತೀವಿ ಈಗಲೂ ಎಜುಕೇಟೆಡ್ ನೀವು. ಹೌದು ಸರ್. ನಾನು ಈಗಲೂ ಬೇಕು ಅಂತಂದ್ರೆ ನಾನು ಕೆಲವು ವ್ಯಕ್ತಿಗಳನ್ನ ಆದರ್ಶವಾಗಿ ನಾನು ಈಗಲೂ ಓದ್ತಾ ಇದ್ದೀನಿ. ಹೌದಾ? ನಿಜವಾಗ್ಲೂ. ಯಾಕೆ ಮದರ್ ತೆರೇಸಾ, ಸ್ವಾಮಿ ವಿವೇಕಾನಂದ ಇಂಥ ವ್ಯಕ್ತಿಗಳನ್ನ ನಾನು ಈಗಲೂ ಆದರ್ಶವಾಗಿ ಇಟ್ಕೊಂಡು ಓದ್ತಾ ಇದ್ದೀನಿ. ನಿಜ ನಿಜ. ಯಾಕಂದ್ರೆ ಹೌದು ಸರ್, ನಮ್ ಸಾಯೋವರೆಗೂ ಓದ್ತಾ ಇರ್ಬೇಕು ತಿಳುವಳಿಕೆ. ಅಂದ್ರೆ ನನ್ ಸರ್ಟಿಫಿಕೇಟ್ಗೋಸ್ಕರ ಓದ್ಬಾರ್ದು ಯಾವತ್ತು, ನಾಲೆಜ್ಗೋಸ್ಕರ, ತಿಳುವಳಿಕೆಗೋಸ್ಕರ ಓದ್ಬೇಕು ಸರ್. ಈಗ ಇದನ್ನೆಲ್ಲ ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ಮೇಲೆ ಹೌದು ನೆಕ್ಸ್ಟ್ ಏನ್ ಮಾಡ್ತಾರೆ? ನೆಕ್ಸ್ಟ್ ಸರ್ ಈ ನಾಟಿ ಇನ್ನೊಂದು 15 ದಿನ 20 days ಕಳೆದ್ಮೇಲೆ ಈ ನಾಟಿ ಎಲ್ಲ ಆಗೋದ್ಮೇಲೆ ಕಳೆ ಅಂತ ಬರುತ್ತೆ. ಈ ನಾಟಿ ಒಳಗೆ ಭತ್ತದ ನಾಟಿ ಆದ್ಮೇಲೆ ಕಳೆ ಬರುತ್ತೆ ಗದ್ದೆ ಒಳಗೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಹುಲ್ಲು ಅದು ಇದು ಬರುತ್ತೆ. ಕಳೆ ಅಂದ್ರೆ ಏನು, ಯಾವ ಫಸ್ಟ್ ಹಾಕಿರ್ತೀವಿ ಅದು ಬಿಟ್ಟು ಹೊರತುಪಡಿಸಿ ಬೇರೆ ಪೈರು ಬಂದಾಗ ಅದನ್ನ ಕಳೆ ಅಂತೀವಿ. ಆ ಕಳೆ ಎಲ್ಲ ಎತ್ತಾಕ್ಬಿಡ್ತೀವಿ. ಒಂದ್ ಕರ್ಕೊಂಡ್ಬಂದು ಎತ್ತಾಕ್ಬಿಟ್ಟು ಮತ್ತೆ ಅವಾಗ ಒಂದು ಯೂರಿಯಾ ಅಂದ್ರೆ ಇದು ಈ ನಾಟಿ ಹಾಕಕ್ಕಿಂತ ಮುಂಚೆ ಇದನ್ನೆಲ್ಲ ಲೆವೆಲ್ ಮಾಡ್ಕೊಂಡು ಅಂದ್ರೆ ಮೊದ್ಲು ಟ್ರಾಕ್ಟರ್ ಎಲ್ಲ ಚೆನ್ನಾಗಿ ಉತ್ತು 2-3 ಹುಳ ಉತ್ತು ಚೆನ್ನಾಗಿ ಗದ್ದನ ಗೊಬ್ಬರ ಹಾಕಿ ಏನೋ ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕಿ ರೆಡಿ ಮಾಡ್ಕೊಂಡು ಆಮೇಲೆ ನಾಟಿ ಮಾಡ್ಬೇಕು. ಓಕೆ ಓಕೆ. ನಾಟಿ ಮಾಡಾದ್ಮೇಲೆ ಎಷ್ಟು ದಿನ ಆದ್ಮೇಲೆ ಇದನ್ನ ನೀವು ಇದು 20 ದಿನ ಆದ್ಮೇಲೆ ನಾವು ಬಿತ್ತನೆ ಇದ್ ಮಾಡ್ತೀವಿ, ನಾಟಿ ಮಾಡ್ತೀವಿ. ನಾಟಿ ಆದೊಂದು 20 ದಿನಕ್ಕೆ ಕಳ ಕೀಳ್ತೀವಿ. ಆ ಕಳ ಕಿತ್ತ ಆದ್ರೆ ಆಚೆಗೊಂದು 2 ತಿಂಗಳಿಗೆ ಇದೆಲ್ಲ ಭತ್ತ ಮನೆ ಬರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಇನ್ನೊಂದು 3 ತಿಂಗಳಿಗೆ ಎಲ್ಲ ಕಟಾವು ಮಾಡಿ ಅದನ್ನ ಮಾರ್ಕೆಟ್ಗೆ ರೈತರು ಮಾರ್ಕೆಟ್. ಆಮೇಲೆ ನಂತರ ಇನ್ನು ಮಳೆ ಆದ್ರೆ ನಾವು ರಿಪೀಟ್ ಮಾಡ್ತೀವಿ. ಬೇಸಿಗೆ ಫಸಲ್ ಬನ್ನಿ ಸರ್, ಬೇಸಿಗೆ ಫಸಲ್ ಭತ್ತ ರಿಪೀಟ್ ಮಾಡ್ತೀವಿ. ಇದೇ ಭತ್ತನ ಬೆಳಿತೀವಿ. ಇಲ್ಲಾಂದ್ರೆ ಪಂಪ್ ಸೆಟ್ ಇಲ್ಲ ಕಾಲುವೆ ಆಧಾರಿತ ಏನ್ ಮಾಡ್ತಾರೆ ಒಂದೇ ಬೆಳೆ. ಆಮೇಲೆ ಕಾಳು ಅಲಸಂದೆ ಕಾಳು ಉದ್ದು ಗಿದ್ದು ಬೇಸಿಗೆಯಲ್ಲಿ ಮಳೆ ಆಧಾರಿತ ಯಾರನ್ನೂ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಮನುಷ್ಯ ಹುಟ್ಟಿದ್ಮೇಲೆ ಅವ್ರು ಪ್ರತಿಯೊಬ್ಬರು ಒಂದ್ ಲೈಫ್ ಕೊಟ್ಟೆ ಕೊಡ್ತಾನೆ ಭಗವಂತ. ಅಂದ್ರೆ ಯಾವ್ದೋ ಒಂದು ದುಶ್ಚಟ ಬಲಿಯಾಗತ್ತೆ, ನಮ್ದೇ ಆದಂತ ಒಂದ್ ಇದನ್ನ ನಾವು ರೂಪಿಸ್ಕೋಬೇಕು. ಏನಕ್ಕೆ ಉದ್ಯೋಗ ಇಲ್ಲ ಸರ್? ಈಗ ಎಲ್ಕ ಗೌರ್ಮೆಂಟ್ ಕೆಲಸ ಕೊಡಕ್ಕಾಗುತ್ತಾ? ಆಗಲ್ಲ ಹೇಳಿ. ನಮ್ಮ ಭಾರತ ದೇಶದಲ್ಲಿ ಈಗ ಎಂತೆಂತವರೆಲ್ಲ ಗೌರ್ಮೆಂಟ್ ಕೆಲಸ ಎಷ್ಟು ಜನ ಇದ್ದಾರೆ? ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಕೊಡೋದು. ಎಜುಕೇಶನ್ ಇರ್ಬೇಕು. ಯಾವ ಕ್ಷೇತ್ರದಲ್ಲಿ ಇದೆ? ಕೃಷಿ ಇಲ್ವಾ, ಹೈನುಗಾರಿಕೆ ಇಲ್ವಾ, ಬೇರೆ ಇದೆ ಇಲ್ವಾ? ಹೌದು. ನಾವು ಕಂಡ್ಕೋಬೇಕಷ್ಟೇ. ಹೌದು. ಕೊನೆಗೆ ನಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಹೇಳಿ. ಈಗ ನೋಡಿ, ಈಗಿನ ಪರಿಸ್ಥಿತಿ ಬಗ್ಗೆ, ಇವಾಗ ಕೃಷಿ ಬಗ್ಗೆ ಇರ್ಲಿ, ನಿಮ್ಮ ಅಭಿಪ್ರಾಯ ಏನು ಅಂತ? ಹೌದಾ ಸರ್, ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮೊದಲನೇದಾಗಿ ನಾವೊಬ್ಬ ಭಾರತ ದೇಶದ ಮೊದಲನೇದಾಗಿ ಪ್ರಜೆಯಾಗಿ ನಾನು ನಿಜವಾಗ್ಲೂ ಭಾರತ ದೇಶದ ಹುಟ್ಟಿದ್ದಕ್ಕೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ನಾನು. ಯಾಕಂದ್ರೆ ನಮ್ಮ ದೇಶ ಬಹಳ ಒಂದು ಪುರಾತನವಾದ ರಾಷ್ಟ್ರ. ಸಂಸ್ಕೃತಿ ಆಗ್ಲಿ ಯಾವುದೇ ಆಗ್ಲಿ ಹುಟ್ಟಿದ್ದೆ ನಮ್ಮ ಯಾಕಂದ್ರೆ ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ ಮತ ಇಂಥ ಪುಣ್ಯ ದೇಶ. ಇಲ್ಲಿ ನಾವು ಹುಟ್ಟಿದ್ದು ಗ್ರೇಟ್. ಎಲ್ಲ ನಮ್ಮ ದೇಶಕ್ಕಾಗಿ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ಪ್ರತಿಯೊಬ್ಬರಿಗೆ ಹೇಳೋದ್ರಿಂದ ಯಾರು ಕೆಟ್ಟ ವ್ಯಕ್ತಿಗೆ ಯಾರು ದಯವಿಟ್ಟು ವಿದ್ಯೆ ಬೇಕು, ತಿಳುವಳಿಕೆಗೆ ಓದಿ. ಅದರಿಂದ ಆಮೇಲೆ ನನಗೆ ಉದ್ಯೋಗ ಸಿಕ್ತಿಲ್ಲ ಅದು ಇದು ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಕೃಷಿಗೆ ಬನ್ನಿ, ಒಳ್ಳೆ ಆದಾಯ ಇದೆ ಮಾಡಿ. ಇಲ್ಲಿ ನಿಮ್ ಯಾವ ಕ್ಷೇತ್ರ ಇಷ್ಟ ಅದು ಹೋಗಿ, ಅದ್ರಲ್ಲಿ ನಿಮ್ ಲೈಫ್ ಕಂಡ್ಕೊಳ್ಳಿ. ಅದೇ ಆತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್, ಬಹಳ ಖುಷಿ ಆಯ್ತು ನಿಮಗೆ ಭೇಟಿಯಾಗಿ. ಎಲ್ಲ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ನಮಗೆ. ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ನಿಮಗೂ ಕೂಡ. ಆದಷ್ಟು ಯುವಕರು ಬಂದು ಮತ್ತೆ ಈ ಕೃಷಿಯಲ್ಲಿ ಎಲ್ಲ ತೊಡಗಿಸ್ಕೊಂಡು ಹೌದು ಸರ್, ಅವ್ರ ಜೀವನನ ರೂಪಿಸ್ಕೋಬೇಕು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.